ನೋಡಿ, ನಿನ್ನೆ ಏರ್ಪೋರ್ಟ್ ರೋಡಲ್ಲಿ ಏರ್ಪೋರ್ಟ್ ಹೋಗುವಾಗ ಒಂದು ಬೈಕ್ ಈ ಥರ ನಿಂತಿತ್ತು. ಬೈಕನ್ನು ಕೆಟ್ಟೋಗಿರ್ಬೇಕು ಅಂತ ನಾವು ಅಂದ್ಕೊಂಡು ಆಮೇಲೆ ನೋಡಿ ಅಬ್ಸರ್ವ್ ಮಾಡಿದ್ರೆ ಬೈಕ್ ಏನೂ ಆಗಿಲ್ಲ. ಅಣ್ಣವರು ಮೊಬೈಲ್ ನೋಡ್ಕೊಂಡು ಅಲ್ಲಿ ನಿಂತಿದ್ದಾರೆ. ಅದು ರೈಟ್ ಸೈಡಲ್ಲಿ, ಅದು ಏರ್ಪೋರ್ಟ್ ನಮ್ಮ ಮೈನ್ ರೋಡಲ್ಲಿ. ಮೊದಲೇ ಎಷ್ಟು ಸ್ಪೀಡಲ್ಲಿ ಇರ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಎಲ್ಲ 80 ಎಲ್ಲ ಫ್ಲೈಟ್ ಟೈಮ್ ಆಗಿರುತ್ತೆ ಅಂದ್ಬಿಟ್ಟು 80 ಪ್ಲಸ್ಸಲ್ಲೇ ಇರ್ತಾರೆ. ಆಗ್ತೋ ಸ್ಪೀಡ್ ಲಿಮಿಟ್ ಬಂದು 80 ಅಂತೂ ಹೋಗ್ತಾ ಇರ್ತಾರೆ. ಕೆಲವರು ಸ್ಪೀಡ್ ಅರ್ಜೆಂಟ್ ಇದ್ದಾರೆ, ಇನ್ನೂ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಬೈಕ್ನವರು ನಾರ್ಮಲಾಗಿ ಎಲ್ಲ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇರ್ತಾರೆ. ಲೆಫ್ಟ್ ಸೈಡಲ್ಲೇ ಹೋಗಬೇಕು, ಅದು ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇವು ನೋಡಿದ್ರೆ ರೈಟ್ ಸೈಡ್ ಬರೋದು ಅಲ್ಲದೆ ಸಡನ್ನಾಗಿ ನಿಲ್ಲಿಸ್ಕೊಂಬಿಟ್ಟು ಈ ಥರ ಮೊಬೈಲ್ ನೋಡ್ತಾ ನಿಂತಿದ್ದಾನೆ. ನೋಡಿ ಎಷ್ಟು ಡೇಂಜರಸ್ ಇದು ಅಂದರೆ ಯಾರು ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ. ಎಲ್ಲ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇರ್ತಾರೆ ಬೈಕ್ನವರು ಅಂತ ನಾವು ಅಂದ್ಕೊತೀವಿ. ನೋಡಿದ್ರೆ ರೈಟ್ ಸೈಡಲ್ಲಿ ಬಂದಿರೋದು ಅಲ್ಲದೆ ನಿಲ್ಲಿಸ್ಕೊಂಡು ಮೊಬೈಲ್ ನೋಡ್ತಾ ಇರೋದು. ಅಷ್ಟೊಂದು ಎಮರ್ಜೆನ್ಸಿ ಇದ್ದರೆ, ಅಷ್ಟೊಂದು ಇಂಪಾರ್ಟೆಂಟ್ ಇದ್ದರೆ ಲೆಫ್ಟ್ ಸೈಡಲ್ಲಿ ಹಿಂಗೆ ಈ ಥರ ಈ ಮೈನ್ ರೋಡ್ಗಳಲ್ಲಿ ಮತ್ತು ಈ ಥರ ಹೈವೇಗಳಲ್ಲೆಲ್ಲ ನಿಲ್ಲಿಸೋದೇ ತಪ್ಪು. ಫಸ್ಟ್ ಆಫ್ ಆಲು ಯಾರು ಬೈಕ್ ಆಗಲಿ ಯಾವುದೇ ಗಾಡಿಯಲ್ಲಿ ನಿಲ್ಲಿಸಬಾರ್ದು. ಯಾಕಂದರೆ ಏರ್ಪೋರ್ಟ್ ರೋಡಲ್ಲಿ ನೀವೇ ನೋಡಿರ್ತೀರ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಈ ಥರ ನಿಲ್ಲಿಸೋದ್ರಿಂದ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತಂತ ನೋಡಿರ್ತೀರ. ಅಂಥದ್ರಲ್ಲಿ ನಿಲ್ಲಿಸಿರೋದು ಅಲ್ಲದೆ ಮೊಬೈಲ್ ನೋಡ್ಕೊಂಡು ಬಲಗಡೆ ಅದನ್ನು ನಿಂತವನೇ. ಇದು ಎಷ್ಟು ಡೇಂಜರ್ ಅಂದರೆ ಇವ್ರಿಗೂ ತೊಂದರೆನೇ ಮತ್ತು ನಮಗೂ ಬೇರೆಯವ್ರಿಗೂ ತೊಂದರೆನೇ. ಸಡನ್ನಾಗಿ ಯಾರಾದರೂ ನೋಡ್ದಲ್ಲೇ ಸ್ಪೀಡಲ್ಲಿ ಬಂದು ಸಡನ್ ಬ್ರೇಕ್ ಆಗ್ತಂದ್ರೆ ಒಬ್ರಿಗೊಬ್ರು ಬ್ರೇಕ್ ಹಾಕೊಂಡು ಎಷ್ಟು ಆಕ್ಸಿಡೆಂಟ್ಗಳಾಗಿದೆ ಅಂತ ನೀವೇ ನೋಡ್ತಾ ಇರ್ತೀರ. ದಯವಿಟ್ಟು ಈ ಥರ ತಪ್ಪನ್ನ ಯಾರೂ ಮಾಡೋಕ್ಕೋಗ್ಬೇಡಿ. ಫಸ್ಟ್ ಆಫ್ ಆಲ್ ಈ ಥರ ಫ್ಲೈಓವರ್ ಮೇಲ್ಗಡೆ ಯಾರೂ ನಿಲ್ಲಿಸಲೇಬಾರ್ದು. ಹಂಗೂ ಎಮರ್ಜೆನ್ಸಿ ಇತ್ತು, ಏನೋ ಕೆಟ್ಟೋಯ್ತು ಅಥವಾ ಹಂಗೂ ಎಮರ್ಜೆನ್ಸಿ ಇದ್ದರೆ ಲೆಫ್ಟ್ ಸೈಡಲ್ಲಿ ಫುಲ್ ಲೆಫ್ಟಲ್ಲಿ ನಿಲ್ಲಿಸ್ಕೊಂಡ್ರೆ ಒಂಥರ. ಅದು ಬಿಟ್ಟು ಈ ಥರ ರೈಟ್ ಸೈಡಲ್ಲೆಲ್ಲ ಯಾವುದೇ ಕಾರಣಕ್ಕೂ ನಿಲ್ಸೋಕೋಗ್ಬೇಡಿ. ಇದರಿಂದ ನಿಮಗೂ ತೊಂದರೆ, ಬೇರೆಯವ್ರಿಗೂ ತೊಂದರೆ.